ನಿಮಗೆ ಒಂದು ನಿಮಿಷ ನೀವು ಚೀಫ್ ವಿಪ್ ಇದ್ರಿ, ನಿಮ್ಗೆ ಏನು ಅನ್ಸಂಗಿಲ್ಲ ನೀವು ಹೇಳಿ. ಎಲ್ಲರೂ ಬೇಕಾಗಿದ್ದು ನೀವು ವಿಪಕ್ಷದ ಸದಸ್ಯರು ಎಷ್ಟು ಜನ ಇದ್ರು, ಆಡಳಿತ ಪಕ್ಷದ ಸದಸ್ಯರು ಎಷ್ಟು ಜನ ಇದ್ರು? ನಾನು ಉತ್ತರ ಕೊಡಕ್ಕಾಗಲ್ಲ, ನೀವು ಉತ್ತರ ಕೊಡಕ್ಕಾಗಲ್ಲ. ಹಂಗಾದ್ರೆ ಯಾರು ಉತ್ತರ ಕೊಡೋದು? ಬಿಜೆಪಿ JDS ಮಾತಾಡುವಾಗ ಸ್ವಲ್ಪ ನಮಗೂ ಮನಸ್ಸಿಗೆ ನೋವಾಗಂಗೆ ಮಾತಾಡ್ಬಿಡಿದ್ವಿ. ಇಲ್ಲ ಮಾತಾಡಬೇಡಿ, ನಾನು ಕೇಳಿದ್ರೆ ನೀವು ಏನು ಮಾತಾಡಿದೆ ಅಂತೇಳಿ ಮಾತಾಡಬಾರ್ದಂಗಿಲ್ಲ. ಕಡ್ತ ತೆಗೆದು ನೋಡಿ ನೀವೇ ಏನು ಮಾತಾಡಿ. ಇಲ್ಲಿ ಸುಮಾರು 190ಕ್ಕಿಂತ ಹೆಚ್ಚು ಪ್ರಶ್ನೆಗಳು. ಇದು ಪ್ರತಿ ಅಧಿವೇಶನದಲ್ಲಿ ಇಲಾಖೆಗಳಿದೆ, ಸಿಬ್ಬಂದಿ ಇದೆ, ಯಾಕೆ ಪ್ರಶ್ನೆಗಳು ಕೇಳೋದಕ್ಕೆ ಉತ್ತರ ಯಾಕೆ ಕೊಡಲ್ಲ ಸರ್ಕಾರ? ಇಲ್ಲ ಅವ್ರು ಬೆಳಗಾಂ ಹೇಳ್ತಾರಲ್ಲ 300 ಅಂದ್ರೆ 250, ಅಷ್ಟಂತೂ ಇಲ್ಲ. ನಾವು ವೆರಿಫೈ ಮಾಡಿಸಿ ನಿಮ್ಮ ಇದರಿಂದ ಎಲ್ಲ ತರಿಸಿ ಕೊಟ್ಟಿದ್ದೀವಿ. ಕೆಲವು ಉಳಿದಿದ್ದು ನಾಳೆ ಕರೆಕ್ಟಾಗಿ ಫಿಗರ್ ಕೊಡ್ತೀವಿ ನಿಮ್ಗೆ. ಅವ್ರು ಇನ್ನೂ ಉಳಿದಿಲ್ಲ. ಉತ್ತರ ಅನುಷ್ಠಾನ ಸಮಿತಿ ಅಂತ ಒಂದು ಮಾಡ್ಬಿಡ್ಲಿ ಮನೆ ಸಭಾಪತಿ. ಅದಕ್ಕೊಂದು ಮಾಡಿ, ಉತ್ತರ ಅನುಷ್ಠಾನ ಸಮಿತಿ ಅಂತ ಮಾಡಿ ಅದಕ್ಕೆ ಉತ್ತರ ಕೊಡುವ ಅನುಷ್ಠಾನ ಸಮಿತಿ ಅಂತ ಮಾಡ್ಲಿ, ಅದಕ್ಕೂ ಘೋಷಣೆ ಸಭಾನಾಯಕರ ಸಮಿತಿ ಅಂತ ಮಾಡ್ಬಿಟ್ಟು ಅದಕ್ಕೂ ಕೊಡ್ರಿ. ಹೇಳ್ತಾ ಇದ್ರಿ ಎಷ್ಟು ಉಳಿದಿದೆ ಅಂತ ನಾನು ಕರೆಕ್ಟ್ ಫಿಗರ್ ನಾಳೆ ಆಯ್ತು. ಸಭಾಪತಿ ಸುಮ್ಮನೆ ಹೇಳಿದ್ರೆ ಸಭಾಪತಿಗಳೇ, ನಾನು ನಿಮ್ಮ ಮೂಲಕನೇ ಹೇಳ್ತೀನಿ, ನಮ್ ಪ್ರಶ್ನೆಗಳಿಗೆ ಉತ್ತರ ಬರ್ತಾ ಇದ್ರೆ ನಿಂತ್ಕೊಂಡು ಪ್ರತಿಕ್ರಿಯೆ ಮಾಡ್ತೀರಾ? ನಮಗೆ ರೈಟ್ಸ್ ಇಲ್ವಾ? ರೈಟ್ ಇಲ್ಲ ಅಂತ ಯಾರು ಹೇಳಿದ್ರು? ಕೇಳಬೇಕು. ಮತ್ತೆ ಬೆಳಗಾವಿ ಎಷ್ಟು ಬೇಡ, 100 ಪ್ರಶ್ನೆಗಳಿಗೆ ಉತ್ತರ ಬಂದಿಲ್ಲ ಅಂತ ಕೊಡಬೇಕಾಗಿರೋ ಜವಾಬ್ದಾರಿ, ಕಾನೂನು ಜವಾಬ್ದಾರಿ ನಾವು ರವಿಕುಮಾರ್ ಕೊಡಿ. ನೋಡಿದ್ರೆ ನಾನು ಪದೇ ಹೇಳಿದ್ದೀನಿ ಸರ್ಕಾರಕ್ಕೆ, ಪದೇ ದಯಮಾಡಿ ನೀವು ಯಾರಿಗೆ ಅಧಿಕಾರಿಗಳು ಅವತ್ತು ಹೇಳಿ, ನಿಮ್ಗೆ ಅಧಿಕಾರಿಗಳ ನಿರ್ದೇಶನ ಕೊಡಿ, ಇಷ್ಟು ದಿವಸದೊಳಗೆ ನೀವು ಎಲ್ಲ ಉತ್ತರವನ್ನು ಕೊಡ್ಬೇಕಂತೇಳಿ. ಯಾವುದೇ ರೀತಿಯಿಂದ ಈ ಸದನ ನಡೆಯುವಾಗ ಇಲ್ಲಿ ಬಾಕಿ ಉಳಿಬಾರ್ದು. ಮತ್ತು ಬೆಳಗಾವಿ ಎಷ್ಟದವನ್ನು ತರಿಸಿ ಮಾಹಿತಿನ ನಾಳೆಗೆ ಕರೆಕ್ಟಾಗಿ ಕೊಡಿ. ಎಷ್ಟು ದಿವಸ ಕೊಡ್ತೀರಿ, ಯಾವಾಗ ಕೊಡ್ತೀರಿ ಅಂತ ಸ್ಪಷ್ಟವಾಗಿ ಹೇಳಿ. ನಾಳೆ ಯಾವುದೇ ಪರಿಸ್ಥಿತಿಯನ್ನು ಮುಂದುವರಬಾರ್ದು. ತಗೋತೀವಿ ಇದ್ರ ಬಗ್ಗೆ ಹೋಗ್ತೀವಿ. ಈಗ ನೋಡಿ ಇವರೇ ಅಜೆಂಡಾ ಪ್ರಕಾರ ಹೊಂಟೀವಿ, ಅಜೆಂಡಾ ಪ್ರಕಾರ ಹೋಗ್ತೀವಿ ಸರ್. ಇದೊಂದು ಸ್ವಲ್ಪ ಪ್ರಯಾರಿಟಿ ಮೇಲೆ ತಗೋರಿ ಸರ್, ದಯವಿಟ್ಟು. ಅಜೆಂಡಾದ ಪ್ರಕಾರ ಧರಣಿ ಮಾಡ್ತೀವಂತ ನಾನು ಸುದ್ದಿ ಮಾಡ್ತಾ ಇದ್ದಾರೆ. ನಿಮಗೆ ಬಿಟ್ಟಿದ್ದೆ, ನಾ ಹೇಳಂಗಿಲ್ಲ. ನೋಡಿ ತೆಗೆದುಕೊಡ್ರಿ ಅಂತ ಒಂದು ನಿಮಿಷ ಹೇಳ್ತೀನಿ. ಈಗ ಅಜೆಂಡಾ ಪ್ರಕಾರ ಇವತ್ತು ಹೊಕ್ಕನು ಎಷ್ಟೊತ್ತಾರ ಅಜೆಂಡಾ ಮುಗಿಸ್ತೀನಿ. ಅಜೆಂಡಾದ ಸಂಬಂಧಪಟ್ಟಂತ ಎಲ್ಲ ಮಂತ್ರಿಗಳು 330 ಕಾಲನಿ ಎಲ್ಲಕ್ಕೂ ಯಾವ ಮಂತ್ರಿಗಳಿದ್ದ ತಪ್ಸಂಗಿಲ್ಲ. ಈಗ ಹೇಳ್ಬಿಡ್ತೀನಿ, ಉತ್ತರ ಹೇಳ್ಬೇಕು. ಹೇಳ್ತೀನಿ ಮಾನ್ಯ ಅಧ್ಯಕ್ಷ, ಒಂದು ವಿಚಾರ ಅಲ್ಲಿ ಯಾಕಾಗಿರಿ ನೀವೆಲ್ಲ. ನಿಮಗೆ ಒಂದು ನಿಮಿಷ, ನೀವು ಚೀಫ್ ವಿಪ್ ಇದ್ರಿ, ನಿಮ್ಗೆ ಏನು ಅನ್ಸಂಗಿಲ್ಲ ನೀವು ಹೇಳಿ. ಎಲ್ಲರೂ ಬೇಕಾಗಿದ್ದು ನೀವು ಅಲ್ಲ. ಒಂದು ನಿಮಿಷ ರೀ, ನಾ ಯಾವ್ದು ಪದ್ಧತಿ ಐತಿಲ್ಲ ಇಲ್ಲಿ, ಒಬ್ಬೊಬ್ಬರೇ ಅದನ್ನ ಕೇಳ್ಬೇಕೈತಿಲ್ಲ. ಎಲ್ಲರೂ ಯಾವ್ದು ಏನು ಧರ್ಮಶಾಲೆ ಇದು ತಿಳ್ಕೊಬೇಕ್ರಿ. ಅಲ್ಲಲ್ಲ, ಒಂದೇ ನಿಮಿಷ ಸರ್, ಒಂದು ಕಾಮನ್ ಆದಂತ ವಿಷಯ ನನಗೆ ಹೇಳಿ ಸರ್. ಸರ್ ಇನ್ನೊಂದು ವಿಷಯ ಸರ್, ಇವು ದಯವಿಟ್ಟು ಸ್ವಲ್ಪ ಸಭಾನಾಯಕರು ತಾವು ಗಮನ ಹರಿಸ್ಬೇಕು. ಇವು ಚೇರ್ಗಳೇನಿದಾವಲ್ಲ, ಯಾವ ಕಾಲದ ಇದಾವ ಗೊತ್ತಿಲ್ಲ. ಆದ್ರೆ ಇವತ್ತಿಂದು ರೆಕ್ಲಿನೇಷನ್ ಅಂಥದ್ದೇನು ನಾನು ಕೇಳ್ತಾ ಇಲ್ಲ. ಆದರೆ ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಭಾಳ ಜಾಸ್ತಿ ಇದೆ ಸರ್. ತಾವು ಮನ್ಸು ಮಾಡಿದರೆ ಇನ್ನೂ ಒಂದು 4-5 ಇಂಚ್ ಮುಂದೆ ತೊಗೊಂಡ್ರೆ ನಮ್ಮ ಬ್ಯಾಕ್ ಸಪೋರ್ಟ್ ಸಿಗುತ್ತೆ. ಇಲ್ಲದ್ರೆ ನಮ್ಮ ಬ್ಯಾಕ್ ಪ್ರಾಬ್ಲಮ್ ಆಗ್ತಿದೆ. ಇದಕ್ಕೆ ಎರ್ಗೋನಾಮಿಕ್ಸ್ ಏನೋ ವರ್ಡ್ ಇದೆ, ಅದು ಟೆಕ್ನಿಕಲ್ ವರ್ಡ್ ಇದೆ, ಅಂತ ನಾನು ಕೇಳ್ತಾ ಇಲ್ಲ. ಆದರೆ ಇದೊಂದು ಸ್ವಲ್ಪ ಮುಂದೆ ತಂದ್ರೆ ನಮ್ಗೆ ಕಂಫರ್ಟೇಬಲ್ ಆಗುತ್ತೆ. ದಯವಿಟ್ಟು ಇದು ಮಾಡಿಸ್ಕೊಡಿ ಎಲ್ಲ ರೀತಿಯಿಂದ. ನಿನ್ನೆ ದಿವಸ ಮಹಾರಾಷ್ಟ್ರ ಸರ್ಕಾರ ಒಂದು ನಿರ್ಣಯ ಮಾಡಿದೆ ನೋಡಿ. ನಾನು ಹೇಳ್ತೀನಿ ಸರ್, ಅದು ಹೇಳಿನಿ, ನಿನ್ನೆ ಹೇಳಿರಿ, ಪ್ರಸ್ತಾಪ ಮಾಡಿರಿ. ಪ್ರಸ್ತಾಪ ಮಾಡಕ್ಕೆ ಸಮಯ ಕೊಡ್ಲಿಲ್ಲ ಅಂದ್ರೆ ಹೆಂಗಂತ ಸರ್. ಇವತ್ತು ಅದ್ರ ಬಗ್ಗೆ ಚರ್ಚೆಗೆ ತೆಗೆದುಕೊಡಿ ಸರ್. ಅವರು ಸುಪ್ರೀಂ ಕೋರ್ಟಿಗೆ ಅವ್ರ ನಿರ್ಣಯ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನೋಡ್ತೀನಿ. ಇಡೀ ಕರ್ನಾಟಕ ರಾಜ್ಯದ ಅಸ್ತಿತ್ವದ ಪ್ರಶ್ನೆ ಇದೆ ಸರ್. ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡಿ. ಸದನದಿಂದ ಒಂದು ಚರ್ಚೆ ಆಗಿ ಒಂದು ನಿರ್ಣಯ ಬರಲಿ ಸರ್. ಬಹಳ ಮಹತ್ವದ ವಿಷಯ ಆಗಿದೆ ಸರ್. ಮಹಾರಾಷ್ಟ್ರ ಸರ್ಕಾರದವರು ತಿಳಿದಲ್ಲ, ತಗೊಳ್ತೀವಿ ಅಂತ ಹೇಳಿ ಬೇಕಲ್ಲ ಯಾವ್ದಾದ್ರು ನಿಯಮ ಪ್ರಕಾರ. ನೋಡಿ ಒಂದು ನಿಮಿಷ, ವಿರೋಧ ಪಕ್ಷ ನಾಯಕರೇ ಒಂದು ನಿಮಿಷ. ಜಮೀರ್ ಒಂದು ನಿಮಿಷ ನೋಡಿ. ಈ ಸದನದಲ್ಲಿ ನಡೆಸಬೇಕಾದದ್ದು ಎಲ್ಲರದ್ದು ಡ್ಯೂಟಿ. ಇದನ್ನು ಹೆಚ್ಚು ಕಡಿಮೆ ಆಗುವಾಗ ಸ್ವಲ್ಪ ಸಮಾಧಾನದಿಂದ ಕೂಡಿ ಮಾಡಬೇಕು. ಇವತ್ತು ನಿಮ್ಮನ್ನು ಕರೆದು ಚರ್ಚೆ ಮಾಡಿ ತೀರ್ಮಾನ ಮಾಡೋದು ಮಾಡಿದ್ದೆ. ಇಲ್ಲಿ ಪ್ರಶ್ನೋತ್ತರ ಇದ್ದು ಅವರು ಇದ್ದು, ಹೀಗಾಗಿ ನಾನು ಕೇಳಿಲ್ಲ. ಅದಕ್ಕೆ ನಿಮ್ಮ ಇದ್ರ ಪ್ರಕಾರ ಏನು ಮಾಡಿದೆ ಅಂದ್ರೆ ನಾಳೆಗೆ
ಅನಿವಾರ್ಯವಾಗಿ ನಾನು ಬೆಳಗಿಂದ ತಗೊಳ್ತಾನೆ ಅಂತ ಒಂದು ಮಾತನ್ನು ಹೇಳಿದ್ದೀನಿ. ಒಬ್ರು ನೀವು ಎದ್ದು ಹೇಳ್ಬೇಕು, ಎಲ್ಲರೂ ಹಿಂಗೆ ಎದ್ದು ನಿಂತ್ರಿಗೆ ನೋಡಿ 25 ನಿಮಿಷ ಒಂದು ಕ್ವಶನ್ ಕೊಟ್ಟು ವಿಚಾರ ಮಾಡಿ. ಮತ್ತು ನಾಳೆಗೆ ನೀವು 6 ಗಂಟೆ ಟೈಮ್ ಅಂತೀರಿ, ಸದನ ಹೆಂಗೆ ನಡೆಸಬೇಕು? ದಯಮಾಡಿ ಸಹಕಾರ ಮಾಡಿ ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ತೀವಿ. ಮಂಡಿಸಿದಾಗ ತಾವೇನು ಮಾಡಿದ್ರಿ, ಅದನ್ನು 330ಗೆ ನೀವು ಕನ್ವರ್ಟ್ ಮಾಡಿದ್ದೀರಿ. ನಿಲುವಳಿ ಸೂಚನೆಯನ್ನು ಕೊಟ್ಟಾಗ ಎಲ್ಲವನ್ನು ನೀವು ಬದಿಗಿಟ್ಟೇ ಮಾಡಬೇಕಾಗತ್ತೆ, ಅದಕ್ಕೆ ಅವಕಾಶ ಕೊಡಬೇಕಾಗತ್ತೆ. ಆದರೆ ನೀವು ಕನ್ವರ್ಟ್ ಮಾಡಿದಿರಿ, ಅದನ್ನು ನಾವು ಒತ್ತಾಯ ಮಾಡಲಿಲ್ಲ. ಪ್ರತಿದಿನ ಬರ್ತಾ ಇದೆ ಚರ್ಚೆ, ಅದ್ರ ಬಗ್ಗೆ ಆಗ್ತಾ ಇಲ್ಲ. ಅಲ್ಲಲ್ಲ, ಚರ್ಚೆ ಮಾಡಿ ನಾನೇನು ಹೇಳ್ತೀನಿ ನಿಮಗೆ, ನೀವು ದಯಮಾಡಿ ಸಹಕಾರ ಮಾಡಿ. ರಾತ್ರಿ ಎಷ್ಟೊತ್ತು ಆದ್ರೂ ಎಲ್ಲ ವಿಷಯವನ್ನ ತಗೊಂಡು ಅಜೆಂಡಾ ಮುಗಿಸ್ತೀವಿ. ಅದೇ ಆಗ್ಲೇಬೇಕು. ಪೆಂಡಿಂಗ್ ನೋಡಿ, ನಿಮ್ಗೆ ಹೇಳ್ತದೆ ಲಾಸ್ಟಕ್ಕೆ 3 ಮಂದಿ 4 ಮಂದಿ ಇರ್ತಾರೆ. ನೀವು ನಿಮ್ಮೆಲ್ಲ ಸದಸ್ಯರು ಎಲ್ಲರೂ ಇರಿ. ಇವತ್ತು ಏನೈತಲ್ಲ ಎಲ್ಲ ಅಜೆಂಡಾ ಮುಗಿಯುವವರೆಗೆ ಸದನವನ್ನು ನಡೆಸ್ತೀನಿ. ಆದಷ್ಟು ಅವುಗಳ ಅವಕಾಶ ಕೊಟ್ರೆ ಚರ್ಚೆ ನಾ ಹೇಳ್ತೀನಿ, ರಾತ್ರಿ 12 ಗಂಟೆ ಆಗಲಿ ನಾನು ನಡೆಸ್ತೀನಿ. ಎಲ್ಲರಿಗೂ ಇದನ್ನು ಕೊಡ್ತೀನಿ. ಈಗ ಉದಾಹರಣೆಗೆ ರಾತ್ರಿ ಅವತ್ತು 10:30ವರೆಗೆ ನೀವು ಸದನ ನಡೆಸಿದ್ರಲ್ಲ, ನಮ್ಮ ವಿಪಕ್ಷದ ಸದಸ್ಯರು ಎಷ್ಟು ಜನ ಇದ್ರು, ಆಡಳಿತ ಪಕ್ಷದ ಸದಸ್ಯರು ಎಷ್ಟು ಜನ ಇದ್ರು? ಇವ್ರೆ ನೀವು ನಾ ಏನ್ ಮಾಡ್ಬೇಕು ಹೇಳಿ? ಅಲ್ಲ, ನಾವು ಇರಕ್ ರೆಡಿ ಇದೀವಿ ಸಭಾಪತಿಗಳೇ. ನೋಡ್ರಿ, ನಾನು ಎಲ್ಲ ಸದನಕ್ಕೆ ಹೇಳ್ತೀನಿ, ನಿಮಗಷ್ಟ ಅಂತಲ್ಲ, ಅವ್ರಿಗಷ್ಟಲ್ಲ. ಅವ್ರು 3 ಮಂದಿ ಹೇಳಿದ್ದದೆ, 3 ಜನ ಇದ್ರು ಅವ್ರು ಅಂತ ನಾ ಹೇಳಿದ್ದದೆ. ತಿಳ್ಕೊಬೇಕು. ಏನ್ ನೀವು ಹೇಳಿ ನನಗೆ ಇದಕ್ಕೆ ಸೊಲ್ಯೂಷನ್ ಏನು? ನಾನು ಹೇಳ್ತೀನಿ, ಸದನ ಮುಗಿಯುವವರೆಗೆ ಎಲ್ಲರೂ ಇರಬೇಕಂತ ತಿಳ್ಕೊಂಡೆ ಹೇಳಿದ್ದೀನಿ. ಹತ್ತಿರ ಹೇಳ್ತೀನಿ. ಅವ್ರು ತಪ್ಪಿಸಿ ಅವ್ರು ಬರಲಿಲ್ಲ ಅಂದ್ರೆ ನಾ ಏನು ಮಾಡೋಕ್ಕಾಗ್ತಿದೆ? ನೀವು ಉತ್ತರ ಹೇಳಿ. ಅಲ್ಲ, ಈಗ ನಾನು ಉತ್ತರ ಕೊಡಕ್ಕಾಗಲ್ಲ, ನೀವು ಉತ್ತರ ಕೊಡಕ್ಕಾಗಲ್ಲ. ಹಂಗಾದ್ರೆ ಯಾರು ಉತ್ತರ ಕೊಡೋದು? ಸದನ ನೋಡಿ, ಯಾರು ಉತ್ತರ ಕೊಡೋದು ಹಂಗಾರೆ? ಒಂದು ನಿಮಿಷ. ಚೀಫ್ ವಿಪ್ ಅವರೇ, ಅವ್ರೇನಂತಾರೆ, ನಾನು ಹೇಳಿದ್ದೀನಿ ನಿಮ್ಮ ಕಡೆ ಕೇವಲ 4 ಜನ ಇದ್ದರು. ನಾನು ನಿಮ್ಗೆ 2 ಸಲ ಹೇಳಿದ್ದೀನಿ. ಒಂದು ನಿಮಿಷ ಕೇಳಿ. ಮಂತ್ರಿಗಳಿಲ್ಲಂತೇಳಿ ಮುಖ್ಯಮಂತ್ರಿ ಪತ್ರ ಬರೆದೀನಿ, ಹೇಳಿದ್ದೀನಿ. ಎಲ್ಲ ರೀತಿಯಿಂದ ನಾನು ಕರ್ತವ್ಯ ಮಾಡೀನಿ. ಮತ್ತು ಅವರೆಲ್ಲರೂ ಇರಬೇಕಾದದ್ದು ಅವ್ರ ಡ್ಯೂಟಿ, ಸೆಷನ್ ನೋಡಿಯಾಗಿ ಇರಬೇಕಾದ್ರೆ ನೀವು ಅವ್ರನ್ನ ಯಾರನ್ನೂ ಒತ್ತಾಯದಿಂದ ಹಿಡಿದು ಕೊಡ್ಸೋಕ್ಕಾಗದು ನನಗೆ. ಈಗೂ ಹೇಳ್ತೀನಿ, ಎಲ್ಲ ಸದಸ್ಯರು ದಯಮಾಡಿ ಸದನ ಮುಗಿಯುವವರೆಗೆ ಇರಬೇಕು. ಚೀಫ್ ವಿಪ್ಗಳಿದ್ರಿ, ನಿಮ್ಮ ಜವಾಬ್ದಾರಿ ಮಾಡಿ ಅವ್ರನ್ನೆಲ್ಲರೂ ಈ ಸದನ ಮುಗಿಯುವವರೆಗೆ ಇರಲಿಕ್ಕೆ ಹೇಳಿ. ಅಲ್ಲ, ನಾನು ಒಪ್ಕೊಳ್ತೀನಿ ಸಭಾಪತಿಗಳೇ, ನೀವು ಹೇಳ್ಬೋದು, ಇರಿ ಅಂತ ಹೇಳ್ಬೋದು. ಬಟ್ ಬದ್ಧತೆ ಇಲ್ಲ, ಕೂತ್ಕೊಳ್ಳಿ. ಅಲ್ಲ, ಈಗ ಹೇಳಿ ನಾಯಕರ, ಬಿಲ್ಗಳನ್ನು ಕೊನೆಗಿಡಿ ಸರ್, ಆವಾಗ ಎಲ್ಲರೂ ಇರ್ತಾರೆ. ಬಿಲ್ ಸದನ ಪಾಸ್ ಮಾಡೋ ದೃಷ್ಟಿಯಲ್ಲಿ ಇರ್ತಾರೆ. ಬಿಲ್ 7 ಗಂಟೆ ನಂತರ ಇಡ್ರಿ. ಬಿಲ್ 7 ಗಂಟೆ ನಂತರ ಇಡ್ರಿ. ವಿಚಾರ ಮಾಡ್ತೀನಿ. ಆಮೇಲೆ ಬಿಲ್ ಮೇಲೆ ಯಾರು ಮಾತಾಡಂಗಿಲ್ಲ, ಎಲ್ಲರೂ ಹೋಗ್ಬಿಟ್ಟಿರ್ತಾರೆ. ಅದು ನಾವು ಮಾತಾಡ್ತೀವಿ, ನಾವಿರ್ತೀವಿ, ನಾವು ಮಾತಾಡ್ತೀವಿ. ಸ್ವಲ್ಪ ಟೈಮ್ ಕೊಡಿ. ಬಿಲ್ 7 ಗಂಟೆ ನಂತರ ಇಡ್ರಿ. ಬಿಲ್ ಇದ್ದಾಗ ಮಾತ್ರ ಎಲ್ಲರೂ ಇರ್ತಾರೆ. ನಮ್ ಬಿಲ್ಲು ಅಂತ ಇದ್ದಾಗ ಪ್ರತಿಯೊಬ್ರು ಮಾತಾಡೋದು, ಪ್ರತಿಯೊಬ್ರು ತೋರಿಸ್ಕೊಳ್ಳೋದು, ಆಮೇಲೆ ಒಬ್ರು ಇರಲ್ಲ. ಬಿಲ್ 7 ಗಂಟೆ ನಂತರ ತಗೊಳ್ರಿ. ಈಗ ಒಂದು ನಿಮಿಷ ಕೇಳಿ, ಒಂದು ನಿಮಿಷ ಕೇಳಿ. ಸಭಾಪತಿ ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡ್ಕೋರಿ. ಮೊನ್ನೆ ಏನು ಮಾಡಿದ್ವಿ, 2 ಪಾರ್ಟಿ BJP JDS ಪಕ್ಷದ ಮೀಟಿಂಗ್ ಐತೆ ಅಂದ್ರೆ ಬಿಡಂದ್ರೆ ಬಿಟ್ಟೆ. ಈಗ ಕ್ಯಾಬಿನೆಟ್ 7 ಗಂಟೆ ಕ್ಯಾಬಿನೆಟ್ ಐತೆ ಅಂತಾರು ಬಿಡಂತಾರ. ಏನು ಮಾಡ್ಬೇಕು ನನಗೆ ಹೇಳಿ. ಕರೆಕ್ಟ್ ಐತಿರ್ತೀರಿ ಮತ್ತೆ ಮಾತಾಡ್ತೀರಿ. ಅಲ್ಲ, ಈಗ ನೋಡಿ, ಅಡ್ಜಸ್ಟ್ಮೆಂಟ್ ನೀವು ಬೆಳಗ್ಗೆಲ್ಲ ಬೇಗ ಪ್ರಾರಂಭ ಮಾಡ್ಬೇಕಂದ್ರೆ ಅದಕ್ಕೂ ಬೇಡ ಅಂತೀರಿ. ಮತ್ತು ಈಗ ಹೌಸ್ ನಡೆಸ್ಬೇಕಂದ್ರೆ ಅದಕ್ಕೂ ಬೇಡ ಅಂತೀರಿ. ಮತ್ತು ನಾವು ಹೆಂಗೆ ಮಾಡ್ಬೇಕು ನೀವು ಹೇಳಿ ನೋಡೋಣ. ದಯಮಾಡಿ ನೋಡಿ. ಆಯ್ತು. ಶಾಸನ ರಚನೆ ವಿಷಯವನ್ನು ಮುಂದೆ ಇನ್ನೂ ಇದೆ 0 ಅವರಿಗೆ. ಈಗ ದಯಮಾಡಿ ನಾನು ನೋಡಿ ನಿಮಗೆ ಮನವಿಯನ್ನು ಮಾಡ್ಕೊಳ್ತೀನಿ, ಕಳಕಳಿ ಮನವಿ ಮಾಡ್ತೀನಿ. ಸೆಷನ್ ಮುಗಿಯುವವರೆಗೆ ಎಲ್ಲರೂ ಇದ್ದರೆ ಎಲ್ಲರಿಗೂ ಮಾತಾಡೋಕೆ ಇಂಟ್ರೆಸ್ಟ್ ಇರ್ತೈತಿ ಮತ್ತು ಸದನ ಚೆನ್ನಾಗಿ ನಡೀತದೆ. ದಯಮಾಡಿ ನೀವು ಚೀಫ್ ವಿಪ್ ಅವರ ನೀವು ತಪ್ಪು ತಿಳ್ಕೊಬೇಡ್ರಿ. ಮೊನ್ನೆ ಕೇವಲ ನಿಮ್ಮವರು 4 ಜನ ಇದ್ದರು, ನಿಮ್ಮನ್ನ ಹಿಡ್ಕೊಂಡು ಎಲ್ಲರೂ ಹೋಗ್ಬಿಡ್ತಾರೆ. ಮತ್ತು ಎದಕ್ಕೆ ಬಂದಿದ್ದೆ ಹೇಳಿ?
ಅಲ್ಲಿ 10 ಗಂಟೆ ಆದ್ರೆ ಮತ್ತೆ ನನಗಿಲ್ಲ. ಅಲ್ಲಿ ನೀವು ಸದನ ನಡೆಸಂತೀರಿ ಮತ್ತು ನೀವು ಮಾಡಂತೀರಿ. ಸರ್ಕಾರದಾಗ ಇದ್ದಂಥವ್ರು ನೀವು ಜವಾಬ್ದಾರಿ ಇರ್ಬೇಕು ನೀವು. ಮತ್ತು ನೀವು ಎದಕ್ಕೆ ಇರ್ತೀರಿ? ಇರ್ಬೇಕಪ್ಪ ನೀವು. ಸರಿ, 0 ಅವರ್ ಶೂನ್ಯ ವೇಳೆ. ಆಮೇಲೆ ಇನ್ನೊಂದು, ರವಿಕುಮಾರ್ ಮಾತಾಡುವಾಗ ಸ್ವಲ್ಪ ನಮಗೂ ಮನಸ್ಸಿಗೆ ನೋವಾಗೋಂಗೆ ಮಾತಾಡಬೇಡಿ. ನನಗೂ ನೋವಾಗೋಂಗೆ ಮಾತಾಡಬೇಡಿ ಅಂತ ಹೇಳಿ ಇಷ್ಟು. ಇಲ್ಲ ಮಾತಾಡಬೇಡಿ, ನಾನು ಕೇಳಿದ್ದೀನಿ ಏನು ಮಾತಾಡಿದೆ ಅಂತೇಳಿ. ಮಾತಾಡಬಾರ್ದು ಅಂತಿಲ್ಲ. ನಮಗೂ ನನಗೂ ನೋವು ಅನ್ನಿಸ್ತೀವಿ. ಆ ಥರ ನೀವು ಮಾತಾಡಿದ್ರೆ ನಮಗೂ ನೋವು. ನೀವೆಲ್ಲರೂ ಅವ್ರು ಮಾತಾಡಿದ್ರು ಉಪಸಭಾಪತಿ ಅವರು ಕಡ್ತ ತೆಗೆದು ನೋಡಿ ನೀವೇ ಏನು ಮಾತಾಡಿದ್ರಿ. ಶೂನ್ಯ ವೇಳೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.